ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೀವನಾನುಭವದಿಂದ ನಾವು ಕಂಡುಕೊಂಡಂತಹ ಎಷ್ಟೋ ವಿಷಯಗಳಿರುತ್ತೆ. ಒಳ್ಳೆಯ ಆಹಾರ ಕ್ರಮ ಇರಬೇಕು, ಒಳ್ಳೆಯ ಜೀವನ ಕ್ರಮ ಇರಬೇಕು, ನಿದ್ದೆ ಊಟಗಳನ್ನು ಸರಿಯಾದ ಸಮಯಕ್ಕೆ ಮಾಡಬೇಕು, ಒಳ್ಳೆಯ ಆಹಾರ ಸೇವಿಸಬೇಕು ಇತ್ಯಾದಿ ಇತ್ಯಾದಿ. ಇದನ್ನು ನಾವು ನಮ್ಮ ಮಕ್ಕಳಿಗೂ ಹೇಳೋದಕ್ಕೆ ಹೊರಟಾಗ ಮಕ್ಕಳಲ್ಲಿಯೂ ಕೆಲವೊಂದು ರೀತಿಯ ಮೌಲ್ಯಗಳನ್ನು ಯಾವುದು ನಾವು ನಮ್ಮ ಬದುಕಿನಲ್ಲಿ ಕಂಡುಕೊಂಡಂತಹದ್ದು ಇದು ಸರಿ ಎನ್ನುವಂತಹ ಹಲವು ಸಂಗತಿಗಳಿರುತ್ತಲ್ಲ, ಅಂತಹ ಒಂದು ಮೌಲ್ಯವನ್ನು ಮಕ್ಕಳಿಗೆ ಹೇಳೋದಕ್ಕೆ ಹೋದರೆ ಮಕ್ಕಳು ಅದನ್ನು ವಿರೋಧಿಸ್ತಾರೆ. ಅವರು ಯಾವಾಗಲೂ ಅಪೋಸಿಷನ್ ಪಾರ್ಟಿಯಲ್ಲೇ ಇರ್ತಾರೆ. ಹೀಗೆ ಮಕ್ಕಳನ್ನು ಸರಿಯಾದ ರೀತಿಯಿಂದ ಅರ್ಥ ಮಾಡಿಸೋದು ಪಾಲಕರಿಗೆ ದೊಡ್ಡ ಸವಾಲಾಗಿದೆ. ತಂದೆ ತಾಯಿ ಇರಬಹುದು, ಅಜ್ಜ ಅಜ್ಜಿ ಇರಬಹುದು, ಅವರೆಲ್ಲರೂ ಹೇಳೋದಷ್ಟೇ, ನಾವು ಹೇಳಿದ ಮಾತನ್ನು ಇವ್ರು ಯಾಕೆ ಕೇಳಲ್ಲ, ನಾವು ಹೇಳ್ತಿದ್ದೀವಿ ಇದು ಹೀಗೆ ಮಾಡು ಚೆನ್ನಾಗಾಗತ್ತೆ ಅಂತ, ಆದರೂ ಅದನ್ನು ವಿರೋಧಿಸ್ತಾರಲ್ಲ. ಇದು ಒಂದು ಸಂಘರ್ಷದ ಹಾಗೆ ಅನ್ನಿಸ್ಬಿಡುತ್ತೆ. ಮಕ್ಕಳಲ್ಲಿ ಸರಿಯಾದ ರೀತಿಯಾದಂತಹ ಮೌಲ್ಯವೇ ಇರಬಹುದು, ಜೀವನ ಕ್ರಮವೇ ಇರಬಹುದು, ಅಭ್ಯಾಸವೇ ಇರಬಹುದು. ಇದನ್ನು ತುಂಬೋದು ಹೇಗೆ? ಯಾಕೆಂದರೆ ಬಾಲ್ಯದಲ್ಲಿ ಅವರು ಏನನ್ನು ರೂಢಿಸ್ಕೊಂಡ್ರೋ ಅದು ಅವರನ್ನು ಬದುಕಿನುದ್ದಕ್ಕೂ ಮುನ್ನಡೆಸುವಂಥದ್ದಾಗುತ್ತೆ. ಹಾಗಾಗಿ ಬಾಲ್ಯ ತುಂಬ ಮುಖ್ಯವಾದ ಪ್ರಭಾವವನ್ನು ಬೀರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪೇರೆಂಟಿಂಗನ್ನು ಇನ್ನೊಂದು ಆಯಾಮದಲ್ಲಿ ನೋಡುವಂಥ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಉಷಾ ಅವಸ್ತಾರಿ ಅವರಿದ್ದಾರೆ. ಯೋಗಕ್ಷೇಮದ ಸಂಸ್ಥಾಪಕರು ಮತ್ತು ನ್ಯೂರೋ ಸೈಂಟಿಸ್ಟ್ ಆಗಿರುವಂಥ ಅವರ ಅನುಭವದ ನೆಲೆಯಿಂದ ಇನ್ನಷ್ಟು ಮಾತುಗಳನ್ನು ನಮಗೆ ಹೇಳಬೇಕು. ಸುಧಾ, ದಿಸ್ ಇಸ್ ಅ ಲೋಡೆಡ್ ಸ್ಟೇಟ್ಮೆಂಟ್. ನಂಗೆ ತುಂಬ ಇಷ್ಟ ಆಗಿದ್ದು ಮಕ್ಕಳು ಅಪೋಸಿಷನ್ ಪಾರ್ಟಿನಲ್ಲೇ ಇರ್ತಾರೆ ಅನ್ನೋದು ಕೂಡ. ಇಲ್ಲಿ ಎಷ್ಟು ಸ್ತರಗಳಲ್ಲಿ ಇದನ್ನು ಆಲೋಚನೆ ಮಾಡಬೇಕು ನೀವು ಇವಾಗ ಹೇಳಿದ್ದನ್ನು. ಅಲ್ಲಿ ಕೀ ಆಸ್ಪೆಕ್ಟ್ ಈಸ್ ಪೇರೆಂಟ್ಸು ಅವರ ಜೀವನದ ಅನುಭವದಿಂದ ಹೇಳೋ ಅಂಥ ಒಂದು ಮಾತುಗಳು ಅನ್ನೋದು, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಲಾಂಗ್ ಆ್ಯಸ್ ಪೇರೆಂಟ್ಸ್ ಏನು ಮಕ್ಕಳಿಗೆ ಸಜೆಷನ್ ಆಗಲಿ ಅಡ್ವೈಸ್ ಆಗಲಿ ಏನು ಕೊಡ್ತಾ ಇದ್ದಾರೋ ಅದು ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಬೇಸ್ಡ್ ಆನ್ ದೇರ್ ಲೈಫ್ ಎಕ್ಸ್ಪೀರಿಯನ್ಸ್, ದೆನ್ ಇಟ್ ಈಸ್ ಸೇಫ್. ಅವರು ಮಾಡದೆ ಬರೀ ಪ್ರೀಚರ್ಸ್ ಆದರೆ ವಿದೌಟ್ ಫಾಲೋಯಿಂಗ್ ವಾಟ್ ದೆ ಸೇ, ಆವಾಗ ಉಪಯೋಗ ಆಗಲ್ಲ. ಆ್ಯಸ್ ಲಾಂಗ್ ಆ್ಯಸ್ ದೇ ಆರ್ ವಾಕಿಂಗ್ ದರ್ ಟಾಕ್ ಹೇಳ್ತೀವಲ್ಲ, ದೆನ್ ಕಂಪ್ಲೀಟ್ಲಿ ಸೇಫ್. ಮತ್ತು ಮಕ್ಕಳು ಅಪೋಸಿಷನ್ ಪಾರ್ಟಿನಲ್ಲೇ ಇರೋದು ನಾಟ್ ವೆನ್ ದೇ ಆರ್ ಯಂಗ್, ಅದು ಕೂಡ ಒಂದು ಏಜಿಗೆ ಬಂದಾದಮೇಲೆ. ಮೋಸ್ಟ್ಲಿ ಟೀನೇಜರ್ಸ್ ಎಲ್ಲನೂ ಅಪೋಸ್ ಮಾಡ್ತಾರೆ. ಅದಕ್ಕೂ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಸುಧಾ, ವಿಚ್ ಈಸ್ ಆ ಟೀನೇಜರ್ಸ್ ಆಗುವಾಗ ಬ್ರೈನು, ಎಸ್ಪೆಷಲಿ ದ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಡೆವಲಪ್ ಆಗಿ ಆ್ಯಂಡ್ ದೇ ಆರ್ ಎಸ್ಟಾಬ್ಲಿಷಿಂಗ್ ದರ್ ಇಂಡಿವಿಜುವಾಲಿಟಿ. ಆಗ ಸರಿ ತಪ್ಪು ಅನ್ನೋದು ಒಂದು ಅಷ್ಟರ ಮಟ್ಟಿಗೆ ಗೊತ್ತಾಗೋ ಅಷ್ಟು ಬರುತ್ತೆ. ಅದು ಒಂದೇ ಅಲ್ಲ, ದೇ ವಾಂಟ್ ಟು ಎಕ್ಸ್ಪೆರಿಮೆಂಟ್ ದೆಮ್ಸೆಲ್ಸ್. ನಾನು ಇದನ್ನು ಮಾಡಿದ್ರೆ ಹೇಗೆ, ಅದನ್ನು ಮಾಡಿದ್ರೆ ಹೇಗೆ, ಅಥವಾ ತಂದೆ ತಾಯಿಗಳ ಹತ್ರ ಮಾತಾಡುವಾಗಲೇ ದೆ ಪುಷ್ ದರ್ ಪೇರೆಂಟ್ಸ್ ಟು ಎನ್ ಎಕ್ಸ್ಟೆಂಟ್, ಏನಾದರೂ ನೆಗೋಷಿಯೇಷನಲ್ಲಿ ಇರುವಾಗಲೂ ಕೂಡ. ಸೊ ಆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಇನ್ ಅ ಸೇಫ್ ಲಿಮಿಟ್ಸ್ ಪೇರೆಂಟ್ಸು ಬಿಟ್ಬಿಡಬೇಕು. ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಸೇಫ್. ಅದು ಒಂದೇ ಅಲ್ಲ, ಪೇರೆಂಟ್ಸ್ಗೆ ಹ್ಯಾವ್ ಟು ಹ್ಯಾವ್ ಫೇತ್ ಇನ್ ದೆಮ್ಸೆಲ್ಸ್. ಯಾಕೆಂದರೆ ಇದೆಲ್ಲ ಜೀವನದ ಅನುಭವದಿಂದ ಬಂದಿರೋ ಮಾತು ಆ ಮಕ್ಕಳಿಗೂ ಗೊತ್ತಾಗತ್ತೆ. ಬಟ್ ಅವಾಗಲ್ಲ, ವೆನ್ ದೇ ಗ್ರೋ ಅಪ್ ದೇ ವಿಲ್ ರಿಯಲೈಸ್. ಆ ಟೀನೇಜ್ ಟೈಮಲ್ಲಿ ವಿರೋಧ ಮಾಡಿದ್ರೂ, ಪೇರೆಂಟ್ಸ್ ಜೊತೆಗಿದ್ದಾಗ ಅದನ್ನು ವಿರೋಧಿಸಿದ್ರೂ, ವೆನ್ ದ ಕಿಡ್ಸ್ ಗೋ ಔಟ್, ವೆನ್ ದೇ ಬಿಕಮ್ ಅಡಲ್ಟ್ಸ್, ಖಂಡಿತ ಆ ಮಾತುಗಳು, ಆ ಸಜೆಷನ್ಸ್, ಅಡ್ವೈಸ್, ಆಲ್ ಆಫ್ ದೀಸ್ ಥಿಂಗ್ಸ್ ವಿಲ್ ಕಮ್ ಇನ್ ಹ್ಯಾಂಡಿ ಆ್ಯಸ್ ಲಾಂಗ್ ಆ್ಯಸ್ ದೇ ಆರ್ ಬೇಸ್ಡ್ ಆನ್ ದ ಲೈಫ್ ಎಕ್ಸ್ಪೀರಿಯನ್ಸ್. ಬರೀ ಹೇಳೋದು ಒಂದು ಮಾಡೋದೊಂದು ಆದಾಗ ಖಂಡಿತ ಆವಾಗ ವರ್ಕ್ ಆಗಲ್ಲ. ಇದು ಒಂದನ್ನು ಪೇರೆಂಟ್ಸ್ ತಿಳ್ಕೊಂಡ್ಬಿಟ್ಟು ನಾನು ಮಾಡಿರೋದನ್ನು ಹೇಳಬೇಕು ಅಥವಾ ನಾನು ಹೇಳೋದನ್ನು ಮಾಡಬೇಕು. ಆಮೇಲೆ ಅವ್ರ ಮೇಲೆ ಫೇತನ್ನು ಹೆಚ್ಚಿಗೆ ಬೆಳೆಸ್ಕೋಬೇಕು. ಇದು ಎರಡು ಇದ್ಬಿಟ್ರೆ ಆವಾಗ ಆತಂಕ ಇರೋದಿಲ್ಲ. ಪೇರೆಂಟ್ಸೂ ಕೂಡ ಅವ್ರು ಹೇಳೋದನ್ನು ಹೇಳ್ತಾ ಇರಬೇಕು. ಇನ್ನು ಯಾವಾಗಲೂ ರಿಸಲ್ಟ್ ಸಿಗತ್ತೆ ಅನ್ನೋದು ಗೊತ್ತಿರಬೇಕು ಅಷ್ಟೇ. ಇವತ್ತು ಬಹಳ ದೊಡ್ಡ ಚಾಲೆಂಜ್ ಆಗಿರೋದು ಆಹಾರ. ತಂದೆ ತಾಯಿಗೆ ಗೊತ್ತು, ಅಜ್ಜಾಜಿಗೆ ಇನ್ನೂ ಚೆನ್ನಾಗಿ ಗೊತ್ತು ಯಾವ ಆಹಾರ ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅಂತ.
ಮಕ್ಕಳು ಈ ವಿಚಾರದಲ್ಲಿ ಎಷ್ಟೋ ಸಾರಿ ಮನೆ ಮಾತನ್ನು ಕೇಳಲ್ಲ, ಅಥವಾ ನಿದ್ದೆ ಇರಬಹುದು. ಹೀಗೆ ಅಂದರೆ ಸಣ್ಣ ಪುಟ್ಟ ಸಂಗತಿಗಳೇ ಇರಬಹುದು. ಇವೆಲ್ಲವನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕಾಗಿ, ಅವರಿಗೆ ಅದೇ ಒಂದು ಉತ್ತಮ ಅಭ್ಯಾಸ ಆಗೋದಕ್ಕಾಗಿ ತಂದೆ ತಾಯಿ ಹೇಗೆ ಶ್ರಮಿಸ್ತಿದ್ದಾರೋ ಅದರಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಗಿದೆಯೋ, ಯಾವ ರೀತಿ ಅದನ್ನು ಮಕ್ಕಳಲ್ಲಿ ತುಂಬಬೇಕಾಗಿದೆ? ಮತ್ತೆ ತುಂಬ ಒಳ್ಳೆ ಪ್ರಶ್ನೆ ಸುಧಾ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಹ್ಯಾಬಿಟ್ಸ್. ಹೇಳ್ತಾರಲ್ಲ, ಹ್ಯಾಬಿಟ್ಸ್ ಕ್ಯಾನ್ ಮೇಕ್ ಅಸ್ ಆರ್ ಬ್ರೇಕ್ ಅಸ್ ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಏನು ತಿಳ್ಕೊಬೇಕು ಅಂತಂದರೆ, ಎಷ್ಟು ನಾವು ಚಿಕ್ಕ ವಯಸ್ಸಿನಿಂದ ಶುರು ಮಾಡ್ತೀವೋ ಅಭ್ಯಾಸಗಳನ್ನು, ಒಳ್ಳೆಯ ಅಭ್ಯಾಸಗಳನ್ನು, ಅದೇ ನಿಲ್ಲೋದು ಅಂತಂದ್ಬಿಟ್ಟು. ಆ ಚಿಕ್ಕ ವಯಸ್ಸಿನಿಂದ ಆ ಮಕ್ಕಳಿಗೆ ಇಷ್ಟ ಅನಿಷ್ಟ, ಇದು ಬೇಕು ಅದು ಬೇಕು ಅನ್ನೋ ಒಂದು ತೀವ್ರವಾದ ಬಯಕೆಗಳು ಶುರುವಾಗೋಕ್ಕಿಂತ ಮುಂಚೆನೇ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ದಿಸ್ ಈಸ್ ದ ವೇ ಇಟ್ ಈಸ್ ಇನ್ ಅವರ್ ಹೌಸ್ ಅನ್ನೋ ಹಾಗೆ ನಾವು ಪೇರೆಂಟ್ಸ್ ಬೆಳೆಸ್ತೀವಲ್ಲ, ಆ ಏಜಿಂದ ಅದೇ ನಿಲ್ಲೋದು. ಆ್ಯಂಡ್ ದೆನ್ ಐ ವಿಲ್ ಟೆಲ್ ಯು, ವೆನ್ ದೇ ಬಿಕಮ್ ಟೀನೇಜರ್ಸ್, ಹೇಳ್ದಂಗೆ ಮನೆಯಲ್ಲೇ ಇದ್ದಾಗ ಇದೆಲ್ಲ ಬ್ರೇಕ್ ಆಗುತ್ತೆ. ಅಲ್ಲೂ ಪರವಾಗಿಲ್ಲ, ನಾವು ಆ್ಯಸ್ ಪೇರೆಂಟ್ಸ್ ನಮ್ಮಲ್ಲಿ ಫೇತ್ ಇಟ್ಕೊಳ್ಬೇಕು. ಆ್ಯಂಡ್ ದಟ್ ಏಜ್ ಒಂದು ಸ್ವಲ್ಪ ಬಿಡಬೇಕು ಕೂಡ. ಏನೋ ಪರವಾಗಿಲ್ಲ, ಅದು ಇದು ತಿನ್ಕೊಳ್ಳಿ, ಆ್ಯಸ್ ಲಾಂಗ್ ಆ್ಯಸ್ ಇಟ್ಸ್ ಎಕ್ಸ್ಟ್ರೀಮ್ಗೆ ಹೋಗಬಾರ್ದು. ಜಂಕ್ ಫುಡ್ಡನ್ನೇ ತಿನ್ಕೊಂಡು ಒಳ್ಳೆ ಫುಡ್ಡನ್ನು ತಿಂದೆ ಅಲ್ಲಿ ಒಂದು ಸಣ್ಣ ಪುಟ್ಟ ಮಾಡ್ಕೋಬಹುದು. ನೀನು ಆಮೇಲೆ ಏನು ಬೇಕಾದ್ರೂ ತಿನ್ಕೊ. ಸರಿಯಾದ ಆಹಾರ, ನ್ಯೂಟ್ರಿಷಿಯಸ್ ಫುಡ್ ತಿಂದಾದ್ಮೇಲೆ ಏನು ಬೇಕಾದ್ರೂ ಜಂಕ್ ಫುಡ್ ತಿನ್ಬೋದು. ಕೆಲವು ಒಂದು ಸಣ್ಣ ಸಣ್ಣ ನಿಯಮಗಳು ಅಂತ ಹೇಳಬಹುದು, ಅಥವಾ ಸಣ್ಣ ಸಣ್ಣ ಬದಲಾವಣೆಗಳನ್ನ ನಾವು ತಂದ್ಕೊಂಡು ಬಿಟ್ಟರೆ ಮನೆಯಲ್ಲಿ, ಆವಾಗ ದೆನ್ ಇಟ್ ಈಸ್ ಓಕೆ. ಅದೇ ಮನೆಯಲ್ಲಿ ಇದ್ಕೊಂಡು ನಾವು ಅದನ್ನೇ ತಿಂದರೆ ಆಹಾರ, ಇಟ್ ವಿಲ್ ಅಫೆಕ್ಟ್ ದ ಪೇರೆಂಟ್ಸ್ ಬಟ್ ನಾಟ್ ದ ಟೀನೇಜರ್ಸ್. ಸೊ ಅದನ್ನು ತಿಳಿಸಿ ಅವ್ರಿಗೆ ಅದನ್ನು ತಿಳಿಸ್ಕೊಡ್ಬೇಕು, ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ನಾಟ್ ಅಂತ. ತಿಳಿಸ್ಕೊಟ್ಟಾದಮೇಲೆ ಅವರು ಮನೆಯಿಂದ ಆಚೆ ಹೋದಾಗ, ಅಥವಾ ವೆನ್ ದೇ ಬಿಕಮ್ ಅಡಲ್ಟ್ಸ್, ದೇ ವಿಲ್ ರಿಯಲೈಸ್ ಆಲ್ ಆಫ್ ದ್ಯಾಟ್. ಆ ಒಂದು ಏಜು ಇಟ್ ಈಸ್ ಟಫ್. ಅವರನ್ನು ಆವಾಗ ಬಲವಂತದಿಂದ ಹಿಡಿದು ಆ ಫ್ರೀಡಮನ್ನು ಕೊಡದೆ ಹೋದರೆ, ಫ್ರೀಡಮ್ ಅಂದರೆ ಸ್ವೇಚ್ಛಾಚಾರ ಅಲ್ಲ, ಏನಾದರೂ ಮಾಡಿಕೊಳ್ಳಿ ಅನ್ನೋದಲ್ಲ. ಆ ಒಂದು ಚೌಕಟ್ಟಿನಲ್ಲಿ ಅವ್ರಿಗೆ ಒಂದಷ್ಟು ಫ್ರೀಡಮ್ ಕೊಡೋದಕ್ಕೆ, ಅದನ್ನು ನಾವು ಪೇರೆಂಟ್ಸ್ ಕಲಿಬೇಕಾಗತ್ತೆ. ನಿದ್ದೆ ಬಗ್ಗೆ ಇಟ್ಸ್ ಅ ಕಾನ್ಸ್ಟೆಂಟ್ ಇಶ್ಯೂ ಯಾವುದೇ ಕಲ್ಚರಲ್ಲಿ. ಇಲ್ಲಿ ನಮ್ಮ ಇಂಡಿಯಾನಲ್ಲಿ ಮಾತ್ರ ಅಲ್ಲ, ಐ ಹ್ಯಾವ್ ಸೀನ್ ಇನ್ ಮೆನಿ ಡಿಫ್ರೆಂಟ್ ಕಲ್ಚರ್ಸ್, ವೆಸ್ಟಲ್ಲಿ, ಯು ಎಸ್ ಅಲ್ಲಾಗಲಿ ಯುರೋಪಲ್ಲಾಗಲಿ, ಮೋಸ್ಟ್ ಆಫ್ ದ ಪೇರೆಂಟ್ಸ್ ಟಾಕ್ ಅಬೌಟ್ ದಿಸ್. ಎಸ್ಪೆಷಲಿ ಟೀನೇಜ್ ಮಕ್ಕಳು, ಇವಾಗಂತೂ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಅವರ ಸ್ಲೀಪಿಂಗ್ ಹ್ಯಾಬಿಟ್ಸ್ ಅಥವಾ ಸ್ಲೀಪ್ ಹೈಜೀನ್ ಅನ್ನೋದು ಎಷ್ಟು ಅಫೆಕ್ಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಇಲ್ಲೂ ಕೂಡ ನಾವು ಅರ್ಥ ಮಾಡಿಕೊಂಡು, ಏನನ್ನು ಅರ್ಥ ಮಾಡ್ಕೊಳ್ಳೋದು, ಎಷ್ಟಾದರೂ ಮಲ್ಕೊಳ್ಳಿ ಪರವಾಗಿಲ್ಲ ಬಿಡೋದಕ್ಕೆ ಅಂತಲ್ಲ. ಟೀನೇಜ್ ಬ್ರೈನ್ ವರ್ಕ್ಸ್ ಇನ್ ಅ ವೆರಿ ಡಿಫ್ರೆಂಟ್ ವೇ ದೆನ್ ಚಿಕ್ಕವರಾಗಿದ್ದಾಗಲೂ ಅಷ್ಟೇ, ಅಡಲ್ಟ್ಸ್ ಆಗಿದ್ದಾಗಲೂ ಅಷ್ಟೇ. ಇನ್ಫ್ಯಾಕ್ಟ್ ಒಂದು ಬುಕ್ಕೇ ಇದೆ ಬೈ ದಟ್ ನೇಮ್, ಟೀನೇಜ್ ಬ್ರೈನ್ ಅಂತ. ಇದು ಬರೆದಿರೋದು ಒಂದು ತಾಯಿ, ಪೀಡಿಯಾಟ್ರಿಷನ್. ಅವಳಿಗೆ ಮಗ ಇದ್ದಿದ್ದು, ಮಗ ಟೀನೇಜಿಗೆ ಬಂದ ತಕ್ಷಣ ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದೆಯಲ್ಲ ಬಿಹೇವಿಯರ್ ಅನ್ನೋದು ತುಂಬ ಆತಂಕ ಆಗಿ ಅದನ್ನು ಅಬ್ಸರ್ವ್ ಮಾಡಿ ರಿಸರ್ಚ್ ಮಾಡಿ ಬರೆದಿರೋ ಒಂದು ಬುಕ್ ಟೀನೇಜ್ ಬ್ರೈನ್ ಅಂತ. ಸೊ ಆ ಟೀನೇಜ್ ಬ್ರೈನ್ ಬುಕ್ಕಿಂದ ನಾವೇನು ಕಲಿಬೇಕು ಅಂತಂದರೆ, ಅಥವಾ ಆ್ಯಸ್ ಪೇರೆಂಟ್ಸ್ ಏನು ನಾವು ಕಲಿಬೇಕು ಅಂತಂದರೆ, ಟೀನೇಜರ್ಸ್ಗೆ ವಿದಿನ್ ಅ ಸರ್ಟನ್ ಲಿಮಿಟ್ ವಿ ಹ್ಯಾವ್ ಟು ಗಿವ್ ದೆಮ್ ಕಂಪ್ಲೀಟ್ ಫ್ರೀಡಮ್. ಆ ಲಿಮಿಟ್ ನಮ್ಮ ಪೇರೆಂಟ್ಸ್ ಕೈನಲ್ಲಿರಬೇಕು. ಅದು ಅಂದರೆ ಆ ಮಕ್ಕಳಿಗೆ ಲಿಮಿಟ್ ಅಂತ ಗೊತ್ತಾಗದೇ ಇರೋ ಹಾಗೆ ನಾವು ಕ್ರಿಯೇಟಿವ್ ಆಗಿ ನಡ್ಕೊಳ್ಳೋದು ಆ್ಯಸ್ ಪೇರೆಂಟ್ಸ್, ಅದು ತುಂಬ ಮುಖ್ಯ. ನಿದ್ದೆ ಮಾಡೋ ವಿಚಾರದಲ್ಲಂತೂ ಸಮ್ಹೌ ಟೀನೇಜರ್ಸ್ ನೀಡ್ ಲಾಟ್ ಮೋರ್ ಸ್ಲೀಪ್ ದೆನ್ ಯಂಗ್ಸ್ಟರ್ಸ್ ಆರ್ ಅಡಲ್ಟ್ಸ್. ಇದನ್ನು ನಾವು ಅರ್ಥ ಮಾಡಿಕೊಂಡು, ಎಸ್ಪೆಷಲಿ ಆನ್ ದ ವೀಕೆಂಡ್ಸ್ ಒಂದಷ್ಟನ್ನು ಮಲ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು, ಬಿಕಾಸ್ ಸ್ಲೀಪ್ ಈಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೀನು ಇಷ್ಟೊತ್ತಿಗೆ ಹೇಳ್ಬೇಕು ಅಷ್ಟೊತ್ತಿಗೆ ಹೇಳ್ಬೇಕು ಅಂತ ತುಂಬ ಕಟ್ಟುನಿಟ್ಟು ಇಂದ ಸಾಕಿದಾಗ ಅದು ಆವಾಗ ಎದುರು ಬೀಳೋ ಹಾಗಾಗತ್ತೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು, ಬಟ್ ಒನ್ ರಿಕ್ವೆಸ್ಟ್, ಆಫ್ಟರ್ ಸರ್ಟನ್ ಟೈಮ್ ಅಟ್ ನೈಟ್ ನೋ ಟೆಲಿಫೋನ್, ಏನಾದರೂ ಆ ಥರದ್ದು ಒಂದು ಸಣ್ಣದು ಒಂದು ನೆಗೋಷಿಯೇಟಿಂಗ್ ಸ್ಕಿಲ್ಸ್ ಕಲಿಬೇಕು. ಪೇರೆಂಟ್ಸು ಅಷ್ಟೇ, ಮಕ್ಕಳು ಅಷ್ಟೇ. ಇಬ್ಬರು ಒಂದು ಒಪ್ಪಂದಕ್ಕೆ ಬಂದು ಈ ಥರ ಮಾಡಿದಾಗ ದೆನ್ ಬೆಳೆಸೋದು ಸುಲಭ ಆಗತ್ತೆ, ಆತಂಕಕ್ಕೆ ಪಡಬೇಕಾಗಲ್ಲ ಅಂತ.
ಭರವಸೆ ನಿಮ್ಮ ಚಾನಲ್ಲು. ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ನಮಸ್ಕಾರ.